ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿಮ್ಮ ಕರ್ನಾಟಕ ಹುಡುಗಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಹೈದರಾಬಾದ್ಗೆ ಹೊರಟಿದ್ದೇನೆ. ಮೊದಲೆಲ್ಲ ಹೋಗಿದ್ದೆ, ಆದರೆ ಎಕ್ಸಾಮ್ ಬರೆದು ಮತ್ತೆ ರಿಟರ್ನ್ ಬಂದಿದ್ದೆ. ಬಟ್ ಈ ಸಲ ನನಗೆ ತುಂಬ ಬಿಡುವಿತ್ತು, ಹಾಗಾಗಿ ಹೈದರಾಬಾದಲ್ಲಿ ಎಕ್ಸಾಮ್ ಬರೆದು ಹಾಗೆ ಕೆಲವೊಂದು ಪ್ಲೇಸಸ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ನನಗೆ ಅಲ್ಲಿ ಫಸ್ಟ್ ಇಷ್ಟ ಆಗಿದ್ದು ಚಾರ್ಮಿನಾರ್. ನಿಮಗೂ ಗೊತ್ತು ಫ್ರೆಂಡ್ಸ್, ಚಾರ್ಮಿನಾರ್ ತುಂಬ ನೋಡುವಂಥ ಐತಿಹಾಸಿಕ ಪ್ಲೇಸ್. ಅದರಲ್ಲಿ ಒಂದು ಇದೂ ಇದೆ, ಅದರ ಬಗ್ಗೆ ಇತಿಹಾಸದ ಬಗ್ಗೆ ನಾವು ನೋಡಿದಾಗ ಅಲ್ಲೊಂದು ಗುಪ್ತ ಸುರಂಗ ಇದೆ ಅಂತ ಹೇಳ್ತಾರೆ ಚಾರ್ಮಿನಾರ್ ಕೆಳಗೆ. ಆ ಗುಪ್ತ ಸುರಂಗ ಮಾರ್ಗವು ಗೋಲ್ಕೊಂಡ ಕೋಟೆಯೊಂದಿಗೆ ಸಂಪರ್ಕ ಹೊಂದಿತ್ತಂತೆ. ಅಂದರೆ ಕೆಲವೊಂದು ಯುದ್ಧದ ಸಮಯ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕುತುಬ್ ಶಾಹಿ ಮನೆತನದವರು ಅಲ್ಲಿ ತಮ್ಮ ರಕ್ಷಣೆ ಮಾಡ್ಕೋತಿದ್ರು ಅಂತ ಹೇಳ್ತಾರೆ. ಇದನ್ನು 1591ರಲ್ಲಿ ಮೊಹಮ್ಮದ್ ಕುಲಿ ಕುತುಬ್ ಶಾಹಿಯವರು ಕಟ್ಟಿಸಿದ್ರು. ಇದು ಒಂದು ಐತಿಹಾಸಿಕ ಕಟ್ಟಡ ಅಂದರೂ ತಪ್ಪಾಗಲ್ಲ. ಮತ್ತು ಈ ಚಾರ್ಮಿನಾರ್ ಸುತ್ತಲೂ ತುಂಬ ವ್ಯಾಪಾರ ಕೇಂದ್ರಗಳಿದ್ದಾವೆ. ಅಂದರೆ ಅದನ್ನು ಲಾಡ್ ಬಜಾರ್ ಅಂತಲೂ ಕರೀತಾರೆ. ತುಂಬ ಸಾಂಪ್ರದಾಯಿಕ ಆಭರಣಗಳು ದೊರೀತವೆ ಮತ್ತು ಮೋತಿ ಹಾರಗಳನ್ನು ದೊರೀತವೆ. ಸೊ ಹೈದರಾಬಾದ್ಗೆ ನಾವು ಮೋತಿ ನಗರಿ ಅಂತಲೂ ಕರಿತೀವಿ. ನಿಮಗೂ ಗೊತ್ತಿರಬಹುದು, ಆ ಚಾರ್ ಮಿನಾರ್ ಅಂತ ಎದಕ್ಕೆ ಕರೆದಿದ್ದಾರೆ ಅಂದರೆ ಅವು ಚಾರ್ ಮಿನಾರ್ಗಳು 4 ಕಾಲವನ್ನು ಸೂಚಿಸ್ತವೆ ಅಂತ ಹೇಳ್ತಾರೆ. ಪ್ರಭಾತ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ ಮತ್ತು ರಾತ್ರಿ. ಇನ್ನೊಂದು ಫ್ರೆಂಡ್ಸ್, ಇದು ಈಗ ನಾವು 2024ಕ್ಕೆ ಕಂಪೇರ್ ಮಾಡಿ ನೋಡಿದಾಗ 433 ವರ್ಷ ಆಯಿತು ಅದನ್ನು ನಾವು ಕಟ್ಟಿ. ಎಂಥ ಗಟ್ಟಿ ಅನ್ಬೇಕು ನೀವೇ ಹೇಳಿ. ಅದು ಎಷ್ಟು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಅದ್ರ ವ್ಯೂ ನೋಡಿ. ಆಗಿನ ಕಾಲದಲ್ಲಿ 433 ವರ್ಷ ಕೆತ್ತಿದ್ದಾರೆ ಅಂತಂದರೆ ಅವರು ಎಂಥ ಶಿಲ್ಪಿಗಳಿರಬೇಕು, ಅವರಿಗೊಂದು ನಾವು ಕೃತಜ್ಞತೆ ಹೇಳಲೇಬೇಕು. ಇನ್ನೊಂದು ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ಎಷ್ಟು ಚೆನ್ನಾಗಿ ಇದು ಮಾಡಿದರೆ ಅಂದರೆ ವ್ಯಾಪಾರ ಕೇಂದ್ರದಲ್ಲಿ ನಾವು ಕೂಡ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಹೇಳ್ತಾರೆ ಫ್ರೆಂಡ್ಸ್, ಅಂದರೆ ಈಗ ನಾವು ಇದಕ್ಕಿಂತ ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಈಗಿನ ಕಾಲದಲ್ಲಿ. ಯಾಕಂದರೆ ನಮಗೆ ಟೆಕ್ನಾಲಜಿ ಇದೆ. ಅಂದರೆ ನಮಗೆ ಏನಾದರೂ ಗೊತ್ತಾಗಿಲ್ಲ ಸ್ಥಳಗಳ ಬಗ್ಗೆ, ಏನಾದರೂ ವಿಷಯದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಮಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ. ನಾವು ಈಸಿಲಿ ಆ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಸರ್ಚ್ ಮಾಡಿ ಅದಕ್ಕೆ ನಾವು ಆನ್ಸರನ್ನು ಕಂಡುಕೊಳ್ಬೋದು. ಆದರೆ ಆಗಿನ ಕಾಲದಲ್ಲಿ ಆ ವ್ಯವಸ್ಥೆ ಇರಲಿಲ್ಲ. ಆದರೆ ಅವರ ಕಲೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತಂದರೆ, ಎಷ್ಟು ಅವರಿಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಅಂದರೂ ಅವರ ಜ್ಞಾನದಲ್ಲೇ ಒಂದು ವಿಜ್ಞಾನ ಅಡಗಿತ್ತು. ಅದ್ರ ಪ್ರಕಾರ ಅವರು ಕಟ್ಟಿದ್ದಾರೆ. ಎಂಥ ಶಿಲ್ಪಿಗಳಿರಬೇಕು. ಆದರೆ ಅವರು ಇನ್ನೊಂದು ತಮ್ಮ ವೃತ್ತಿನೇ ದೇವರು ಅಂತ ಅನ್ಕೋತಿದ್ರು. ಅಂದರೆ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ತಮ್ಮ ಕೆಲಸದಲ್ಲಿ. ನಾನು ಈ ಕೆಲಸನ ನನ್ನ ಮನಸ್ಸಿಂದ ಮಾಡಬೇಕು, ನನ್ನ ಕೆಲಸ ಅಂತ ಮಾಡ್ತಾಯಿದ್ರು. ದೇಶ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ನೋಡಿ ಫ್ರೆಂಡ್, ಚಾರ್ಮಿನಾರಲ್ಲಿ ಇಂಡೋ ಇಸ್ಲಾಮಿಕ್, ಪಾರ್ಸಿ ಮತ್ತು ಮೊಘಲ್ ಶೈಲಿಯನ್ನು ಕಲೆಯನ್ನು ಯೂಸ್ ಮಾಡಿದ್ದಾರೆ. ಅಂದರೆ ನಮ್ಮ ಭಾರತ ದೇಶಕ್ಕೆ ಇಲ್ಲದೆ ಇರೋ ಮತ್ತು ನಮ್ಮ ಭಾರತದ ವಾಸ್ತುಶಿಲ್ಪಕ್ಕೆ ಇಲ್ಲದೆ ಇರೋ ಭೇದ ಭಾವ ನಮ್ಗೆ ಯಾಕೆ? ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಾವು ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನು ನಮ್ಮ ಎಲ್ಲ ಈ ಥರ ಸ್ಮಾರಕಗಳು, ಈ ಥರ ದೇವಾಲಯಗಳು, ಐತಿಹಾಸಿಕ ಕಟ್ಟಡ ಮೇಲೆ ನಮಗೆ ಗೊತ್ತಾಗುತ್ತೆ. ಹಾಗೆ ಆವತ್ತು ನೈಟ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅದು ವ್ಯೂಸು. ಅವೆಲ್ಲ IT ಕಂಪ್ನೀಸ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹ್ಯಾಟ್ಸಪ್ ಆಗುತ್ತೆ. ಯಾಕಂದರೆ ಇದು ಹೈದರಾಬಾದು ಎಲ್ಲರೂ ನೋಡಿರ್ತೀರ ಕಾಮನ್ ಆಗಿ. ಆ್ಯಂಡ್ ಅಲ್ಲಿ ರೆಗ್ಯುಲರ್ ಆಗಿ ಇರೋರಿಗೆ ಇದೇನಂತ ಪರಿ ವಿಶೇಷತೆ ಅನಿಸಂಗಿಲ್ಲ. ಬಟ್ ನಮಗೆ ಅದು ಫಸ್ಟ್ ಟೈಮ್ ನೋಡಿದಾಗ ಇಟ್ ವಿಲ್ ಬಿ ವಂಡರ್. ನಮಗೆ ಅದು ಆಶ್ಚರ್ಯವಾಗಿ ಕಾಣುತ್ತೆ. ಸೊ ನನಗೆ ಒಂಥರ ಯಾವುದೋ ರೀತಿಯ ಒಂದು ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಸೊ ಆ ಥರ ಅವೆಲ್ಲ ಬಿಲ್ಡಿಂಗ್ಸ್ ಎಲ್ಲ ನೋಡಿದಾಗ ತುಂಬ ಎತ್ತರಕ್ಕಿದ್ದಾವೆ. ಒಂದೊಂದು ಸಲ ಅನಿಸುತ್ತೆ ನೋಡಬೇಕಾದ್ರೆ ಹಿಂಗೆ ಮಲ್ಕೊಂಡೇ ನೋಡಬೇಕಾ, ಏನು ಕೆಳಗೆ ಕಾಣೋದೇ ಇಲ್ಲ ಅನ್ನೋ ಥರ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿದ್ವು. ಆ್ಯಂಡ್ IT ಕಂಪ್ನೀಸ್ಗಳು, ಈವನ್ ನನಗೊಂದು ಆಸೆ ಫ್ರೆಂಡ್ಸ್, ನಮ್ಮ ಬೆಂಗಳೂರು, ನಮ್ಮ ರಾಜಧಾನಿ, ನಮ್ಮ ಕರ್ನಾಟಕದ ರಾಜಧಾನಿ ನಮ್ಮ ಬೆಂಗಳೂರದು ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಆದರೆ ಖಂಡಿತ ಮಾಡ್ತೇನೆ ಎಲ್ಲ ಪ್ಲೇಸಸ್ಗಳನ್ನು. ಸೊ ಇದು ಹೈದರಾಬಾದು. ನಾನೇನು ಅಂಥ ದೊಡ್ಡ ಹೈದರಾಬಾದ್ ಏನು ತೋರಿಸಿಲ್ಲ ನಿಮಗೆ, ಬಟ್ ನಾನು ಏನು ನೋಡಿದ್ದೀನಿ ಅದರ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇವೆಲ್ಲ ITs ಕಂಪ್ನೀಸ್ಗಳು ಈಗ ಸೆಕೆಂಡ್ PUC ಮತ್ತು ಡಿಗ್ರಿ ಮುಗಿಸ್ತೋರಿಗೆ ತುಂಬ ಚೆನ್ನಾಗಿ ಓಪನಿಂಗ್ಸ್ ಇದ್ದಾವೆ. ಒಳ್ಳೆ ಪ್ಲ್ಯಾಟ್ಫಾರ್ಮು ಇದೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕೆ. ನ್ಯೂ ಕಮ್ಮರ್ಸ್ಗೆ ನಾವು ಜಸ್ಟ್ ಇಂಟರ್ವ್ಯೂ ಪಾಸ್ ಆದರೆ ಅವ್ರು ನಮಗೆ 100% ಸೆಲೆಕ್ಟ್ ಮಾಡ್ಕೋತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸ್. ಹಾಗೆ ನಾನು ವಿಡಿಯೋಸ್ ತೊಗೋತಾ ಇದ್ದೆ. ನನಗಂತೂ ತುಂಬ ಖುಷಿ ಆಯ್ತಾಯಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಅದೆಲ್ಲ ನೋಡಿಕೊಂಡು ನಾವು ಊಟನೂ ಮಾಡಿದ್ವಿ. ನಿಮಗೂ ಗೊತ್ತು ಹೈದರಾಬಾದು ದಮ್ ಬಿರಿಯಾನಿಗೆ ಫೇಮಸ್ ಅಂತ. ಯಾಕಂದರೆ ತುಂಬ ನಾನಾ ಥರದ ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡ್ತಾರೆ. ಆದರೆ ನಾವು ನಾನ್ ವೆಜ್ ತಿನ್ನಂಗಿಲ್ಲ, ಪ್ಯೂರ್ ವೆಜ್ ಇರೋದ್ರಿಂದ ಅಲ್ಲೇ ಒಂದು ವೆಜ್ ಹೋಟೆಲಲ್ಲಿ ತಿಂದ್ಕೊಂಡು ಅವತ್ತು ನೈಟ್ ಸ್ಟೇ ಮಾಡಿದ್ವಿ. ಹಾಗೆ
ಮಾರ್ನಿಂಗು ಇಲ್ಲಿ ಪಾರ್ಲಿಮೆಂಟ್ ಸೌಧ ಇದೆ, ಇದ್ರ ಎದುರುಗಡೆ ಅಂಬೇಡ್ಕರ್ ಸ್ಟ್ಯಾಚು ಕೂಡ ಇದೆ. ಇದನ್ನು ಅಂಬೇಡ್ಕರ್ ಸ್ಟ್ಯಾಚುವನ್ನು ಪ್ರಪಂಚದ ಅತಿ ದೊಡ್ಡ ಅಂಬೇಡ್ಕರ್ ಪ್ರತಿಮೆ ಅಂತ ಕರೀತಾರೆ. 125 ಅಡಿ ಎತ್ತರ ಇದೆ. ಸೊ ಇದನ್ನು 2023 ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರ ಜಯಂತಿ ದಿನ ಉದ್ಘಾಟನೆ ಮಾಡಿದರು. ಸೊ ಇದು ಏಕೆ ವಿಶೇಷತೆ ಅಂದರೆ ಇದನ್ನು ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿ ಮತ್ತು ಸೋಲಾರ್ ಪ್ಯಾನಲ್ಗಳನ್ನು ಮತ್ತು ಪರಿಸರ ಸ್ನೇಹಿ ವಿನ್ಯಾಸವನ್ನು ಹೊಂದಿದೆ. ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಇನ್ನು ಫ್ರೆಂಡ್ಸ್, ನಾನು ನೈಟ್ ವ್ಯೂ ಕೂಡ ಫೋಟೋ ಹಾಕಿದ್ದೇನೆ. ನೈಟ್ ಕೂಡ ತುಂಬ ಸಖತ್ತಾಗಿರುತ್ತೆ. ಸೊ ಇದು ಬಂದು ನೈಟ್ ವ್ಯೂಸ್ ಫ್ರೆಂಡ್ಸ್, ನೋಡಿದ್ರೆ ತುಂಬ ಸಖತ್ತಾಗಿರುತ್ತೆ. ಹಾಗೆ ಇದ್ರ ಕಡೆ ಒಂದು ಫೈರ್ ಟೈಪ್ ಈ ಇಮೇಜ್ ಇದೆ. ಸೊ ಇಲ್ಲಿ ಇಡೀ ಹೈದ್ರಾಬಾದ್ನ ನೋಡ್ಬೋದು ಅಂತ ಹೇಳ್ತಾರೆ. ಸೊ ಮಾರ್ನಿಂಗ್ ನಾವು ಹೋಗಿದ್ವಿ, ಅಲ್ಲೆಲ್ಲ ಪಕ್ಷಿಗಳು ತಮ್ಮ ಚಿಲಿಪಿಲಿ ಕಲರವನ್ನು ಮಾಡ್ತಾಯಿದ್ವು. ಕೇಳೋಕ್ಕೆ ತುಂಬ ಸಖತ್ ಅನ್ನಿಸ್ತಾ ಇತ್ತು. ಸೊ ನೀವು ಹೋದರೆ 100% ಈ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಬನ್ನಿ, ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ನಾವೆಲ್ಲರೂ ನೋಡಿದ್ವಿ, ತುಂಬ ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ. ಸೊ ನೀವು ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿರಿ. ಹಾಗನ್ಕೊಂಡು ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಊರ ಕಡೆ ಹೊರಟ್ವಿ, ಎಕ್ಸ್ಪೀರಿಯನ್ಸ್ ಎಲ್ಲ ಮಾತಾಡಿಕೊಂಡು. ಸೊ ನಿಮ್ಮ ಕನ್ನಡದ ಹುಡುಗಿಗೆ ನಿಮ್ಮ ಸಪೋರ್ಟ್ ಮಾಡಲೇಬೇಕು, ಮಾಡಿ ಫ್ರೆಂಡ್ಸ್. ಬಾಯ್.